ಅವ್ರಿಗೆ ಮಾತಾಡಕ್ ಹೇಳ್ಬೇಕು. ರಂಗನಾಥ್ ಅವರು ಈಗ ಶುರು ಮಾಡ್ತಾರೆ. ನಮ್ಮ ಆಸೆ ಧಾರಾವಾಹಿ 500 ಕಂತುಗಳನ್ನ ಪೂರೈಸಿದೆ. ಹಾಗಾಗಿ ನಮ್ಮನ್ನೆಲ್ಲರನ್ನು ಕುರಿತು, ನಮ್ಮ ತಂಡವನ್ನು ಕುರಿತು ನನ್ನೆದರ ಧ್ಯಾನ್ ಮಂಡ್ಯ ರಮೇಶ್ ಅವರು ಮಾತಾಡ್ತಾರೆ. ದಯವಿಟ್ಟು ಮಾತಾಡ್ಬೇಕು ಸರ್. ಆಸೆ ಬಹುಶಃ ಇಡೀ ಕರ್ನಾಟಕದ ಎಲ್ಲ ವರ್ಗದ ಮನಸ್ಸನ್ನು ಇಷ್ಟೊಂದು ದೊಡ್ಡದಾಗಿ ಆಕ್ರಮಿಸಿಕೊಳ್ಳೋದಕ್ಕೆ ನಿಜವಾದ ಕಾರಣ, ಮೊದಲು ಈ ಆಸೆ ಅನ್ನೋ ಸಬ್ಜೆಕ್ಟನ್ನು ಕರ್ನಾಟಕ ಜನಕ್ಕೆ ತಲುಪಿಸ್ಬೇಕು ಅಂತ ಸುವರ್ಣವಾಹಿನಿ ಟ್ರೈ ಮಾಡ್ತಲ್ಲ, ಸುವರ್ಣವಾಹಿನಿ ಮೊದಲನೇ ಕೃತಜ್ಞತೆಗಳನ್ನ ಅರ್ಪಿಸ್ಬೇಕು. ಯಾಕೆಂದ್ರೆ ಬಹಳ ಕಷ್ಟ ಸುವರ್ಣದ್ದು, ಅದಕ್ಕೆ ನನ್ನ ಮೊದಲ ಕೃತಜ್ಞತೆ. ಎರಡನೇದು, ಈ ಥರದ್ದೊಂದು ಸಬ್ಜೆಕ್ಟನ್ನು ಕನ್ನಡಕ್ಕೆ ಮಾಡ್ಬೋದು ಇದನ್ನು ಅಂತ ಟ್ರೈ ಮಾಡಿದ್ರಲ್ಲ, ಮತ್ತು ಅದನ್ನು ಈ ಒಟ್ಟು ಸಬ್ಜೆಕ್ಟಿನ ಪ್ರಪಂಚದ ಯಾವುದೇ ಮೂಲೆ ಹೋದರೂ ಮಧ್ಯಮ ವರ್ಗದ, ಕೆಳ ಮಧ್ಯಮ ವರ್ಗದ ಹೂಮಾರ್ ಅವಳ ಕತೆ, ಕ್ಯಾಬ್ ಡ್ರೈವರ್ ಕಥೆಯನ್ನು, ಜೊತೆಗೆ ಯಾರೋ ಇದ್ರ ಜೊತೆಗೆ ಬೇರೆ 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 ಪ್ರೊಫೆಷನ್ಸ್ಗಳ, ಅಂದರೆ ಜನಕ್ಕೆ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಮಾಮೂಲಿ ಜನಕ್ಕೆ ಪಿಕ್ಚರ್ ಮಾತಾಡೋರೇ ಮಾತು ಅಂದ್ಕೊಂಡಿರ್ತಾರೆ. ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಒಂದು ಹುದ್ದೆ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ನೀವು ಇವತ್ತಿನ ಯುವಜನ ಗೊತ್ತಿರ್ಬೋದು, ಆದರೆ ನಮ್ಮ ತಲೆಮಾರು ಅನೇಕ ಜನಕ್ಕೆ ಡಬ್ಬಿಂಗ್ ಅಂತ ಒಂದಿರ್ತದೆ, ಯಾರೋ ಮಾತಾಡ್ತಾರೆ ಅಂತ. ಆ ಥರದೊಂದು ಪಾತ್ರ. ಇನ್ಯಾರು 5 ಡಿಗ್ರಿ 6 ಡಿಗ್ರಿ ಚೆನ್ನಾಗಿ ಓದ್ಕೊಂಡು ಅವನೇನೋ ಮನೆ ಇನ್ನೊಂದು ಏನೋ ಮಾಡದೆ ಸುಮ್ಮನೆ ಓಡಾಡ್ಕೊಂಡಿರೋ ಪಾತ್ರ. ಇನ್ನೊಬ್ಬಳು ಅವಳ ಕಥೆಯಲ್ಲಿ ವಿಲನ್ ಇಲ್ಲ ಅನ್ನೋದೇನೆ ಈಗ ಇದ್ರ ದೊಡ್ಡ ಸಕ್ಸಸ್ ಏನು ಅಂದರೆ ಕಥೆಯಲ್ಲಿ ವಿಲನ್ ಇಲ್ಲ ಅಂತ. ಆ ಥರದೊಂದು ಸಬ್ಜೆಕ್ಟನ್ನು, ಅಂದರೆ ಒಬ್ಬ ತುಂಬ ಓದ್ಕೊಂಡಿದ್ದಾನೆ, ಇನ್ನೊಬ್ಳು ಡಬ್ಬಿಂಗ್ ಆರ್ಟಿಸ್ಟು, ಇನ್ನೊಬ್ಳು ಪ್ರತಿಯೊಬ್ಬ ಜನರನ್ನು ಬ್ಯೂಟಿ ಪಾರ್ಲರ್ ರೆಡಿ ಮಾಡ್ತಾಳೆ. ಬೇರೆ ಬೇರೆ ಥರದ ಕಸುಬುಗಳನ್ನು ಒಂದೇ ಮನೇಲಿ ಇಟ್ಕೊಂಡು, ಆಮೇಲೆ ಅವ್ರು ಪೂರ್ಣವಾಗಿ ದೊಡ್ಡ ಶ್ರೀಮಂತರು ಆಗಿಲ್ಲ, ಶ್ರೀಮಂತರಾಗೋದಕ್ಕೆ ಅನೇಕ ಸುಳ್ಳುಗಳನ್ನ ಹೇಳ್ತಾ, ಈ ಸುಳ್ಳುಗಳ ಮೂಲಕ ಸತ್ಯದ ಅನಾವರಣವನ್ನು ಮಾಡ್ತಾ ಇದೆಯಲ್ಲ, ಅದು ಆಸೆಯ ದೊಡ್ಡ ಸಕ್ಸಸ್ ಅಂತ ನಾನು ಅನ್ಕೊಂಡು. ತುಂಬ ಸಲ ಹಂಗೆ ಅನಿಸುತ್ತೆ ನನಗೆ. ಅಂದರೆ ಮೊದಲು ಆರಂಭದಲ್ಲಿ ಅಯ್ಯೋ ಇದು ಈ ಥರ ಆಗುತ್ತಾ ಅಂತ, ಇದಾಗುತ್ತಾ ಅಂತ ಅನಿಸ್ತಾ ಇತ್ತು. ಆದರೆ ಒಂದು ಸರಿ ಶುರು ಆದಮೇಲೆ ನಿಧಾನವಾಗಿ ಇದು ರಾತ್ರೋರಾತ್ರಿ ಸಿಕ್ಕ ಯಶಸ್ಸಲ್ಲ. ಮೊದಲ ವಾರ ಇರೋದು ಬೇರೆ, ಎರಡನೇ ವಾರ ಇರೋದು ಬೇರೆ. ಈಗ ಒಂದು ವರ್ಷದ ನಂತರ ಜನ ಪ್ರೀತಿ ಮಾಡ್ತಾ ಇರೋದು ನೋಡಿದ್ರೆ, ನಮಗೆ ಇಲ್ಲಿರೋ ಅಷ್ಟೂ ಜನಕ್ಕೂ ಆಗಿರುವಂಥ ಥ್ರಿಲ್ ಇದೆಯಲ್ಲ, ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಹುಶಃ ಒಂದು ಇಡೀ ದಿನ ಬೇಕು. ಒಂದು ಪ್ರೆಸ್ ಮೀಟ್ ಸಾಲಲ್ಲ. ಒಂದು ನನ್ನ ಪತ್ರಿಕಾ ಮಿತ್ರರಲ್ಲಿ ನಿಜವಾಗ್ಲೂ ನಿಮ್ಗೆ ಹೇಳೋದು ಆಶ್ಚರ್ಯ ಆಗುತ್ತೆ. ಒಂದಿನ ಪ್ರತಿಯೊಬ್ಬರಿಗೂ ಒಂದೊಂದು ದಿನ, 2 ದಿನ, 4 ದಿನ ಬೇರೆ ಬೇರೆ ಕಡೆ ಯಾವುದ್ಯಾವುದೋ ಸಂದರ್ಭಗಳಲ್ಲಿ ಹೋಟ್ಲು, ಅದು ಇದ್ದು, ದೇವಸ್ಥಾನ, ಯಾವುದೋ ಮದುವೆ, ಮುಂಚೆ ಯಾವುದೋ ಕಾರ್ಯಕ್ರಮಗಳು ಹೋಗ್ತಾರೆ. ಅಲ್ಲೆಲ್ಲ ಜನಗಳ ಪ್ರೀತಿ ಮಾಡ್ತಾರೋ ರೀತಿ ಒಂದು ದೊಡ್ಡ ಅರ್ಥದ ಯಶಸ್ಸು ಅಂದರೆ ಇದು ಹೌದು ರೀ ನಾನು ಕ್ಯಾಬ್ ಡ್ರೈವರ್ ಸರ್ ಅಂತ. ಯಾರೋ ಅಷ್ಟೂ ಜನಕ್ಕೂ ಒಂದು ದಿವಸ ಫೋನ್ ಮಾಡ್ತಾನೆ, ಇದು ನನ್ನ ಮನೆ ಕತೆ ಸರ್. ಹೆಂಗೆ ನಿಮ್ಮ ಮನೆ ಕತೆ ಅಂತ ಕೇಳಿದೆ ನಾನು. ಅದನ್ನ ಹಾಕಿದ್ರೆ ಇಡೀ ನಾನು ಮೀಡಿಯಾದಲ್ಲಿ ಹಾಕ್ತೀನಿ. ಇದು ನನಗೂ 3 ಜನ ಮಕ್ಕಳು ಸರ್, 3 ಜನ ಸೈಂದ್ರು. ಹಿಂಗೆ 2ನೇವನು ಮದುವೆ ಮಾಡಿದ್ಕೊಳ್ಳೆ ಓಡಾಡಿದ, 3ನೇ ಮೊದಲನೇ ಓಡೋದು ಸರ್. ನಾನು ಮದುವೆ ಮಾಡಿದೆ ಸರ್, ಕರ್ಕೊಂಬಂದು ಈಗ ನಮ್ಮಲ್ಲೇ ಗಲಾಟೆ ನಡೀತಾ ಇದೆ ಸರ್, ಇದು ನಮ್ಮನೆ ಕತೆನೇ ತೊಗೊಂಡು ಮಾಡಿಬಿಟ್ಟಿದಾರಲ್ಲ ಸರ್ ಅಂತೆಲ್ಲ ಹೇಳ್ತಾರೆ. ನಮಗೆ ದೊಡ್ಡ ಶಾಕ್ ಅದು. ಹೌದಾ ಅಂತ. ಅಲ್ಲಿಗೆ ಮೂಲ ಇದನ್ನು ಬರೆದ್ರಲ್ಲ ಆ ಕಥೆಗಾರ, ಮತ್ತು ಕನ್ನಡಕ್ಕೆ ಅದನ್ನು ತಂದ ಮೇಲೆ ಬರೆದಲ್ಲ ಸಂಭಾಷಣೆಗಾರ, ಮತ್ತು ಆಮೇಲೆ ಅದನ್ನು ಪ್ರತಿ ಕ್ಷಣನೂ ದೊಡ್ಡದೊಂದು ಫೈರ್ ಇಟ್ಕೊಂಡು ಕೆಲಸ ಮಾಡೋದು. ಫೈರ್ ಅದು ಎಂಥ ಎನರ್ಜಿ, ಪ್ರತಿ ಪಾತ್ರಕ್ಕೂ ನಿಮ್ಗೆ ಹೋಗ್ತಾ ಒಂದು ಎನರ್ಜಿ ಸೃಷ್ಟಿಯಾಗುತ್ತೆ. ಅದು ಬಹುಶಃ ಮಿಕ್ಕ ಎಲ್ಲ ಸೀರಿಯಲ್ಗಳಲ್ಲೂ ಇಲ್ಲದೆ ಇರುವಂಥ ಒಂದು ಸ್ಪೆಷಲ್ ಎನರ್ಜಿ ನಮ್ಮ ಅಷ್ಟೋ ಜನ ಆ್ಯಕ್ಟ್ರಸ್ಗಳಲ್ಲಿ ನಾನು ಕಂಡಿದ್ದರಿಂದ ಅದು ಈ ಸೀರಿಯಲಿನ ಒಂದು ದೊಡ್ಡ ಯಶಸ್ಸು. ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಮತ್ತೊಂದು ಒಂದು ವಾಹಿನಿ, ಮತ್ತು ಅಷ್ಟೂ ಜನನು ಪ್ರತಿಯೊಬ್ಬರೂ ಇಡೀ ಟೀಮ್, ಸಂಭಾಷಣೆ ಬರೆಯೋನು, ಸಂಗೀತ ಮಾಡೋನು, ಎಡಿಟಿಂಗು, ಕ್ಯಾಮ್ರಾಮನ್ನು ಎಲ್ಲರೂ ಸೇರಿಕೊಂಡು, ಮತ್ತು ಮಾಧ್ಯಮದವರು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಎಲ್ಲ ಚಾನಲ್ಗಳಲ್ಲಿ ಇವತ್ತು ಹಿಂಗೆ ಓಪನ್ ಆದರೆ ಆಸೆ ಕನಿಷ್ಠ ನನಗೆ ಗೊತ್ತಿರೋಂಗೆ 4-5 ಪ್ರೋಮೋ ಒಂದರಿಂದ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಮಾತಾಡ್ತಾರೆ. ನಿಮ್ಗೆ ಅವಳು ಇಷ್ಟನಾ ಇವಳು ಇಷ್ಟನಾ ಅಂತೆಲ್ಲ ಹೇಳ್ತಾ ಇದೆ. ಈ ಥರ ಚಾನಲ್ಲು ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಪ್ರಮೋಟ್ ಮಾಡಿದ್ದು ಕೂಡ ಒಂದು ದೊಡ್ಡ ಇಶ್ಯೂ ಆಯಿತು. ಹಾಗಾಗಿ ನಮ್ಮ ಎಲ್ಲ ದೊಡ್ಡ ಯಶಸ್ಸು ಚಾನಲ್ಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಮಾಧ್ಯಮಗಳಿಗೆ, ಮತ್ತು ಎಲ್ಲಕ್ಕಿಂತ ದೊಡ್ಡ ಇಡೀ ಕರ್ನಾಟಕ ನಮ್ಮನ್ನು ಪ್ರೀತಿ ಮಾಡೋಕ್ಕೆ, ಇಲ್ಲಿಯ ಪ್ರತಿಯೊಬ್ಬ ನಟನೂ ಅದಕ್ಕೋಸ್ಕರನೇ ಜೀವಿಸಿ ಬಂದಿದ್ದಾರೇನೋ ಪಾತ್ರಗಳಾಗಿ ಅಂತ ಪ್ರೀತಿ ಮಾಡ್ತಲ್ಲ, ಅದು ದೊಡ್ಡ ಯಶಸ್ಸು ಕೊಟ್ಟಿದೆ. ಅದಕ್ಕಾಗಿ ಇಡೀ ಕರ್ನಾಟಕಕ್ಕೆ 500ನ್ನ ತುಂಬು ಸಂಭ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇವತ್ತು ಮುಂದೆ. ಅದಕ್ಕೆ ಕರ್ನಾಟಕಕ್ಕೆ ಒಂದು ದೊಡ್ಡ ಹೃದಯ ತುಂಬಿದ ಪ್ರೀತಿ ಇಡೀ ಟೀಮ್ನ ಪರವಾಗಿ ನಾನು ಆರಂಭ ಮಾಡಿದ್ದೀನಿ. ಎಲ್ಲ ಒಬ್ರಿಗಿಂತ ಒಬ್ರು ಸಖತ್ತ ಮಾತಾಡ್ತಾರೆ, ನೀವು ಕೇಳ್ಬೋದು, ಅವರು ಮಾತಾಡ್ತಾರೆ. ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಅಂದರೆ ಪ್ರತಿಯೊಬ್ಬರು ಪ್ರೀತಿ ಮಾಡುವಂಥ ಒಂದು ಸೀರಿಯಲ್ ಆಗಿದ್ದೇ ನಮಗೆ ಬಹಳ ಸಂತೋಷದ ವಿಷಯ. ಹಲವಾರು ಸೀರಿಯಲ್ಗಳು ಬರುತ್ತೆ, ಹಲವಾರು ಸೀರಿಯಲ್ಗಳು ಹೋಗುತ್ತೆ, ಆದರೆ ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಹೆಸರಿಡ್ದು, ಅಲ್ಲಿ ನಾವು ಏನು ಇಟ್ಕೊಂಡಿದ್ದೀವಲ್ಲ, ಇಲ್ಲಿ ಪೆಟ್ ನೇಮ್ಸ್ ಇಟ್ಕೊಂಡಿದ್ದೀವಿ ಒಬ್ಬೊಬ್ಬರಿಗೆ ಕತೆ ಪ್ರಕಾರ, ಅದನ್ನೇ ಹಿಡಿದು ಕರೀತಾರೆ ಜನ. ಹಾಗೆ ನಮ್ಮನ್ನು ರಿಲೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಒಂದು ದೊಡ್ಡ ವಿಷಯ. ಯಾಕಂದರೆ ಪ್ರತಿಯೊಬ್ಬರು
ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಹೋಗಿ ಟ್ರಾವೆಲ್ ಮಾಡಿರೋ ಎಲ್ಲ ಕಡೆ ಎಲ್ಲರೂ ಈ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಆಟೋ ಡ್ರೈವರ್ಸ್, ಎಲ್ಲರಿಗೂ ಈಗ ಮೊಬೈಲ್ ಅಲ್ವಾ, ಎಲ್ಲರೂ ಆಸೆ ನೋಡ್ತಿರ್ತಾರೆ. ನಾನು ನೋಡಿದ್ರೆ ಒಂದು 80% ಆಫ್ ದಿ ಪೀಪಲ್, 20% 80% ಆಫ್ ದಿ ಪೀಪಲ್ ಬೆಳಗ್ಗೆ ನಾನು ಹತ್ತುವಾಗ್ಲೂ ಸರಿ ಯಾವಾಗಲೂ ಆಸೆ ಓಡ್ತಾ ಇರುತ್ತೆ. ಅದು ನೋಡಿದಾಗಲೇ ನಮ್ಗೊಂದು ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಅವರು ಕೊಡೋ ಪ್ರೀತಿ, ಇವತ್ತೆ ನಮ್ಮ ಲೊಕೇಶನ್ಗೆ ಹಲವಾರು ಜನ ಬಂದು ಕಾಂಪ್ಲಿಮೆಂಟ್ ಮಾಡ್ತಾರೆ. ಸೊ ಎಲ್ಲ ಸಕ್ಸಸ್ಗೆ ನಮ್ಮ ಟೀಮ್, ಪ್ರೊಡ್ಯೂಸರ್, ಡೈರೆಕ್ಟರ್, ಚಾನಲ್ ಆ್ಯಂಡ್ ಮೈ ವಂಡರ್ಫುಲ್ ಕೋ ಆರ್ಟಿಸ್ಟ್, ಇವರಿಲ್ಲ ಅಂದರೆ ಅದು ಚಾನ್ಸೇ ಇಲ್ಲ. ಭಯಂಕರ ಸಪೋರ್ಟಿವ್. ಯಾಕಂದರೆ ಒಬ್ಬರು ಟಚ್ ವುಡ್, ಅದೇ ನಾನು ಹಲವಾರು ಸೀರಿಯಲಲ್ಲಿ ಕೆಲಸ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಸೆಟ್ಟು. ಇಷ್ಟು ಜೆಲ್ಲಾಗಿರುವಂಥ ಸೆಟ್ಟು 1.5 ವರ್ಷ ಆಯಿತು. ನಮ್ಮಲ್ಲಿ ಯಾವತ್ತೂ ಒಂದು ಸಣ್ಣ ಪುಟ್ಟ ಜಗಳ ಕೂಡ ಆಗಿಲ್ಲ, ಒಂದು ಸಣ್ಣ ಪುಟ್ಟ ಈಗೋ ಇಶ್ಯೂಸ್ ಕೂಡ ಆಗಿಲ್ಲ. ಆ್ಯಂಡ್ ಒಂದೇ ರೂಮಲ್ಲಿ ಇಷ್ಟು ಜನ ಕೂತಿರ್ತೀವಿ, ಆದರೆ ಯಾರಿಗೂ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯಗಳು ಬರಲಿಲ್ಲ. ಥಾಟ್ಸ್ ಡಿಸ್ಕಸ್ ಮಾಡ್ತೀವಿ, ಹಂಗೆ ಮಾಡ್ಬೋದಿತ್ತು ಸೀನು, ಹಿಂಗೆ ಮಾಡ್ಬೋದಿತ್ತು ಅಂತ. ಅದು ಬಿಟ್ಟು ಇಟ್ಸ್ ಬೀನ್ ಅ ವಂಡರ್ಫುಲ್ ಟೀಮ್. ಸೊ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು. ಸೊ ಥ್ಯಾಂಕ್ ಯು, ದಿಸ್ ಇಸ್ ಅನ್ ಆಪರ್ಚುನಿಟಿ. ನಿಮ್ಮ ತಂಡದ ಪ್ರಯುಕ್ತ ನಡೀತಾ ಇರೋದು. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಸೋಷಿಯಲ್ ಮೀಡಿಯಾದವ್ರಿಗೆ ವೆಲ್ಕಮ್ ನಮ್ಮ ಸೆಟ್ಗೆ. ಹೀಗಿದೆ ಆವಾಗಲಿಂದ ನೋಡ್ತಾ ಇದ್ದೀರಾ, ಇಷ್ಟೇ ಫನ್ ಮಾಡಿಕೊಂಡು ಆರಾಮಾಗಿ ಜಾಲಿಯಾಗಿ ಸೆಟ್ಟಲ್ಲಿ ನಾವು ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಆಯಾ ಎಮೋಷನ್ಸ್ ಇರುತ್ತೆ ನಮಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಮನೆಗೆ ಹೋಗ್ತಿದ್ದಾಗೆ. ಆದರೆ ಇಲ್ಲಿ ಬಂದು ನಾವೆಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀವಿ, ನಮ್ಗೆ ಇಷ್ಟವಾಗಿರೋ ಕೆಲಸ ಮಾಡ್ತಾಯಿದ್ದೀವಿ ಅಂತ ತುಂಬ ಖುಷಿ ಇದೆ. ಯಾವುದೇ ಒಂದು ಕೆಲಸ ಅಥವಾ ಯಾವುದೋ ಒಂದು ಪ್ರತಿಭೆ ಅದು ತುಂಬ ಚೆನ್ನಾಗಿದ್ದರೆ ಅದಕ್ಕೆ ಸಕ್ಸಸ್ ಸಿಗೋದು, ಯಶಸ್ಸು ಸಿಗೋದು ಸ್ವಲ್ಪ ನಿಧಾನ ಆಗಬಹುದು. ಆದರೆ ನಿಜವಾದ ಒಳ್ಳೆಯ ಪ್ರತಿಭೆಗೆ, ಒಳ್ಳೆಯ ಕಲೆಗೆ ಯಶಸ್ಸು ಸಿಕ್ಕೇ ಸಿಗತ್ತೆ. ಅದನ್ನು ಜನ ಗುರುತಿಸ್ತಾರೆ ಅಂತ ಅನ್ನೋದಕ್ಕೆ ನಮ್ಮ ಆಸೆ ತಂಡ, ಆಸೆ ಧಾರಾವಾಹಿ ಒಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. 500 ಕಂತುಗಳನ್ನು ಪೂರೈಸಿದೆ. ಸರ್ ಹೇಳಿದಾಗೆ ನಿಧಾನವಾಗಿ ಗ್ರ್ಯಾಜುಲಿ ಒಂದು ಗ್ರಾಫ್ ಹಾಗೆ ಏರ್ತಾ ಬಂದಿದೆ. ಫಸ್ಟ್ ವೀಕು, ಸೆಕೆಂಡ್ ವೀಕು, ಫಸ್ಟ್ ಮಂತ್ ಕೂಡ ಅಷ್ಟೊಂದು ರೆಸ್ಪಾನ್ಸ್ ಇರಲಿಲ್ಲ ಪಬ್ಲಿಕ್ಕಿಂದ. ಆದರೆ ಇವಾಗಂತೂ ನಾನು ನಿಜ ಹೇಳಬೇಕು ಅಂದರೆ ಪರ್ಸ್ನಲಿ ಇವಾಗ ಆಸೆ ಧಾರಾವಾಹಿ ಒಬ್ಬ ಪಾತ್ರವಾಗಿ ನನ್ನ ಪಾತ್ರ ನಿರ್ವಹಿಸ್ತಾ ಇದ್ದೀನಿ, ಇನ್ನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಆಸೆ ಧಾರಾವಾಹಿಗೆ ಜನ ತೋರಿಸ್ತಾ ಇರೋಂಥ ಪ್ರೀತಿ, ಆಸೆ ಧಾರಾವಾಹಿಯ ಅಭಿಮಾನಿಗಳಿಗೋಸ್ಕರ ಈ ಧಾರಾವಾಹಿನ ಇಷ್ಟು ಖುಷಿಯಿಂದ ಇನ್ನೂ ದಿನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ನಮಗೆ ಶಕ್ತಿ. ಅವ್ರನ್ನಂತೂ ಯಾವತ್ತೂ ಮರೆಯೋದಿಲ್ಲ. ನಮಗೆ ನಿಜವಾಗ್ಲೂ ಶಕ್ತಿ ಕೊಟ್ಟು ಇನ್ನೂ ದಿನ ಬಂದು ಮೇಕಪ್ ಹಾಕ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋಂತಹ ಎಲ್ಲ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ತುಂಬ ದೊಡ್ಡ ಥ್ಯಾಂಕ್ ಯು. ಹಾಯ್ ಎವ್ರಿವನ್. ನಾನು ಫಸ್ಟು ಸ್ಟಾರ್ ಸುವರ್ಣಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಈ ಕ್ಯಾರೆಕ್ಟರ್ಗೆ ನನ್ನನ್ನು ಕಾಸ್ಟಿಂಗ್ ಮಾಡಿದ್ದಕ್ಕೆ ಐ ಆಮ್ ಸೋ ಹ್ಯಾಪಿ. ಇದನ್ನು ನಾನು ಪ್ಯಾಷನಾಗಿ ತೊಗೊಂಡಿರೋದ್ರಿಂದ ಎಷ್ಟು ಖುಷಿಯಾಗುತ್ತೆ ಅಂದರೆ, ಕೆಲವೊಂದು ಟೈಮ್ ಅನಿಸುತ್ತೆ ಪ್ಯಾಷನಾಗಿ ತೊಗೊಂಡಾಗ ತುಂಬ ಇಷ್ಟಪಟ್ಟು ಮಾಡ್ತೀವಿ, ತುಂಬ ಖುಷಿಯಾಗುತ್ತೆ. ಈ ಥರ ಕ್ಯಾರೆಕ್ಟರ್ ಸಿಕ್ಕಿದೆ ತುಂಬ ಖುಷಿಯಾಗುತ್ತೆ. ಕೆಲವೊಂದು ಟೈಮು ದುಡ್ಡುಗೋಸ್ಕರ ಮಾಡೋದು ಇರುತ್ತೆ. ಬಟ್ ಪ್ಯಾಷನ್ ಅಂತ ಬಂದಾಗ ತುಂಬ ತುಂಬ ಇಷ್ಟಪಟ್ಟು ಆ್ಯಂಡ್ ಜನಗಳ ರೆಸ್ಪಾನ್ಸು ಅದೇ ಥರ ಇರುತ್ತೆ. ನಾವು 1 ಕೋಟಿ ಕೊಟ್ಟರು ಏನು ಬೇಕಾದರೂ ತೊಗೋಬೋದು. ಬಟ್ ಜನಗಳ ಪ್ರೀತಿ ಸಿಗೋದಿರುತ್ತಲ್ಲ, ಅದನ್ನು ಹೋಗ್ಬಿಟ್ಟು ನನಗೆ ಪ್ರೀತಿ ಕೊಡಿ ಅಂತ ಯಾರ ಹತ್ರನೂ ಕೇಳೋದಕ್ಕಾಗಲ್ಲ. ಅದು ಅವ್ರ ಮನಸ್ಸಿಂದ ಬರಬೇಕು. ಸೊ ಆ ಥರ ನನಗೆ ಸಿಗ್ತಿದೆ. ನನಗಂತಲ್ಲ, ಇಡೀ ಟೀಮ್ಗೆ ಜನಗಳ ಆಶೀರ್ವಾದ, ಪ್ರೀತಿ ಎಲ್ಲ ಸಿಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಆ್ಯಕ್ಚುಲಿ ಸೀರಿಯಸ್ಲಿ ನನಗೆ ಇಲ್ಲಿ ಸೆಟ್ಟಿಗೆ ಬರಬೇಕಂತ ಹೇಳಿದ್ರೆ ಸಖತ್ ಖುಷಿ ಆಗುತ್ತೆ. ಮನೇಲಿ ಒಂದು ಫ್ಯಾಮಿಲಿ ಆದರೆ ಇಲ್ಲೊಂದು ಫ್ಯಾಮಿಲಿ ಥರ ಬಿಲ್ಡ್ ಆಗಿದ್ದೀವಿ ನಾವೆಲ್ಲರೂ. 500 ಎಪಿಸೋಡ್ ಆಗಿದೆ ಅಂತ ಹೇಳಿದ್ರೇ ನಂಬಕ್ಕಾಗ್ತಿಲ್ಲ. ಒಂಥರ ಬೂಸ್ ಬಂದಂಗೆ ಆಗುತ್ತೆ, ಒಂಥರ ಹ್ಯಾಪಿ. ಏನಕ್ಕಂದ್ರೆ ಈಗ ಮೊನ್ನೆ ಏನೋ ಸ್ಟಾರ್ಟ್ ಆಗಿದೆ ಶೂಟಿಂಗ್ ಅನ್ನೋ ಥರ ಫೀಲಿಂಗ್ ಅನಿಸ್ತಿದೆ ನನಗೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಎಲ್ಲರೂ ಸೀನಿಯರ್ಸ್, ರವಿ ಸರ್, ರಮೇಶ್ ಸರ್ ಇರ್ಬೋದು, ಅಂದ್ರೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಸೀನಿಯರ್ ನೀವು ಚಿಕ್ಕ ವಯಸ್ಸಿಂದ ದಂಡನೆ ಶುರು ಮಾಡಿರೋದ್ರಿಂದ ಸ್ವಲ್ಪ ಹಂಗ ಅನ್ಸುತ್ತೆ. ಜಸ್ಟ್ ಈಸ್ ಇನ್ ದಿಸ್ 20s. ಸೊ ನಾವು ಏನಾದ್ರು ಅಂದ್ರೆ ಆನ್ ಸ್ಕ್ರೀನಲ್ಲಿ ಮಾತ್ರ ಇಲ್ಲಿ ಡೈಲಾಗ್ ಹೇಳ್ಕೊಟ್ಟಿದ್ದು ಮಾಡೋದು ಬಿಟ್ಟು ಆಫ್ ಸ್ಕ್ರೀನು ಏನೋ ಟೈಮ್ ವೇಸ್ಟ್ ಮಾಡ್ತಾ ತರಲೆ ಮಾತಾಡೋದು ಅಷ್ಟೇ ಅಲ್ಲ. ಸರು ತುಂಬಾ ಅಂದ್ರೆ ತುಂಬಾ ಹೇಳ್ಕೊಡ್ತಾ ಇರ್ತಾರೆ ನಮ್ಗೆ, ಬೇರೆ ತರ ನಾಲೆಡ್ಜ್ ಇರ್ಬೋದು.
ಅಂದ್ರೆ ಸೀನ್ ಬಗ್ಗೆ ಆ ಸೀನ್ ಈ ತರ ಮಾಡ್ಬೇಕಾಗಿತ್ತು, ಈ ತರ ಮಾಡ್ಬೇಕಾಗಿತ್ತು. ರೊಮ್ಯಾಂಟಿಕ್ ಸೀನ್ಗಳನ್ನ ಅವರಿಬ್ಬರೇ ಅವರೇ ಡಿಸೈನ್ ಮಾಡ್ತಾರೆ. ಅದು ನೋಡ್ರಿ ಸರ್ ನಮ್ ಡೈರೆಕ್ಟರ್ ಸರ್ ನೋಡಿ ನಾವು ಡೈರೆಕ್ಟರ್ ಸರ್ ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಟ್ಟಾಗ ನಾವು ಮಾಡ್ತೀವಿ ಅಷ್ಟೇ. ಆದ್ರೆ ನಮ್ಮಿಬ್ರದ್ದು ಏನು ಇಲ್ಲ. ಶೋ ಅಂಡ್ ಥ್ಯಾಂಕ್ಸ್ ಟು ನಿನಾಥ್, ಬಿಕಾಸ್ ಸ್ಕ್ರೀನಲ್ಲಿ ಎಲ್ಲರೂ ಹೇಳ್ತಾರೆ ನಿಮ್ಮಿಬ್ರು ಪೇರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಬೇರೆ ಬೇರೆ ಎಲ್ಲ ಎಕ್ಸಾಂಪಲ್ ಕೊಟ್ಟು ಈ ಥರ ಮಾಡ್ಬೇಕಂತೆಲ್ಲ ಹೇಳಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ನಿನಾದೇ ಕಾರಣ. ಒಂದು ಹೆಣ್ಮಗುಗೆ ಅಷ್ಟು ಓಪನ್ ಆಗಿ ಬೋಲ್ಡ್ ಆಗಿ ಒಂದು ಆ್ಯಕ್ಟ್ ಮಾಡೋದಕ್ಕೆ, ಅದು ರೊಮ್ಯಾಂಟಿಕ್ ಸೀನ್ ಅಂತ ಬಂದಾಗ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಒಂದು ಮುಜುಗರ ಇರುತ್ತೆ, ಅನ್ಕಂಫರ್ಟಬಲ್ ಝೋನ್ ಅನ್ನೋದು ಆಗುತ್ತೆ ನಮಗೆ. ಅದನ್ನು ಇವನು ಕ್ಲಿಯರ್ ಮಾಡಿ ನನಗೆ ತುಂಬ ಅಂದರೆ ತುಂಬ ಒಂದು ಫ್ರೆಂಡ್ಲಿ ಆಗಿ ನನಗೆ ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿ ಸ್ಕ್ರೀನಲ್ಲಿ ಅಷ್ಟು ಮುದ್ದಾಗಿ ಕಾರಣೋದಕ್ಕೆ ಕಾರಣ ಆಗಿರುತ್ತೆ. ಅದಕ್ಕೆ cameraman ಕಾರಣವ ಏನು? Not like that. ಥ್ಯಾಂಕ್ಸ್. So thank you Ninad, and thank you everyone. Thanks to director sir, producer sir and channel ಎಲ್ರಿಗೂ thank you so much. ನಾನು ಸ್ವಲ್ಪ ಸ್ಕೆಪ್ಟಿಕಲ್ ಇದ್ದೆ, ಈ ಕ್ಯಾರೆಕ್ಟ್ರು ಮಾಡೋಕ್ಕಾಗತ್ತಾ, ನನ್ನ ಕೈಲಿ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಮ್ಯಾಮ್ ನಂಬಿಕೆ ಇಟ್ಕೊಂಡು ನನಗೆ ಈ ಕ್ಯಾರೆಕ್ಟ್ರ್ ಕೊಟ್ಟರು. ಆ್ಯಂಡ್ ಇನ್ ದ ಮಿಡಲ್ ಬಂದಿದ್ದು ನಾನು, ಇವರೆಲ್ಲ ಫ್ರಮ್ ದ ಬಿಗಿನಿಂಗ್ ಇದ್ದರು, ನಾನು ಮಿಡಲಲ್ಲಿ ಬಂದಿದ್ದು ಕ್ಯಾರೆಕ್ಟರು. ಬಟ್ ಸೋ ಮಚ್ ಆಫ್ ಲವ್, ಅಷ್ಟು ಪ್ರೀತಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಆ್ಯಂಡ್ ನಮ್ಮ ಅಮ್ಮನ ಮುಖದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕಾಣುತ್ತೆ ವೆನ್ಎವರ್ ನಾನು ಆಚೆ ಹೋದರೆ ಸಾಕು. ಶ್ರುತಿ ಅಂತ ಕರೆಯಲ್ಲ ಬಿಡಿ, ಮೈಕಮ್ಮ, ಸೋನ್ ಪಾಪಡಿ, ಅದೇನು ಪೆಟ್ ನೇಮ್ ಇದೆಯೋ ಅದನ್ನೇ ಕರೆಯೋದು. ರೋಡ್ ಮಧ್ಯೆ ಅಂತೂ ಅಲ್ಲೇ ಕೂಗ್ತಾ ಇರ್ತಾರೆ. ಬಟ್ ದಟ್ ಮಚ್ ಆಫ್ ಲವ್ ನಮ್ಮ ಸೀರಿಯಲ್ಗೋಸ್ಕರ, ನಮ್ಮ ಪ್ರತಿ ಒಂದು ಕ್ಯಾರೆಕ್ಟರ್ಗೋಸ್ಕರ. ನಾನೊಬ್ಳನ್ನೇ ಕೇಳಲ್ಲ, ನಾನೊಬ್ಳೇ ಕಾಣಿಸಿದ್ರು ನಾನೊಬ್ಳನ್ನೇ ಕೇಳಲ್ಲ, ಪ್ರತಿಯೊಬ್ಬರು ಬಗ್ಗೆನೂ ಕೇಳ್ತಾರೆ. ಅವ್ರ ಅಮ್ಮ ಅಕ್ಕನ ಮಗು ಹೆಂಗಿದೆ, ಅವ್ರದ್ದು ಎವ್ರಿಥಿಂಗ್ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಎಲ್ಲ ಕ್ವೆಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಸ್ಟೋರಿ ಏನಾಗುತ್ತೆ ಅಂತೆಲ್ಲ ಫ್ಯೂಚರ್ದ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ. ಅದಕ್ಕೆ ನೀವು ಸೀರಿಯಲ್ ನೋಡಿ. ಹ್ಯೂಜ್ ಮೈಲ್ ಸ್ಟೋನ್ ನಮಗೆ ನಿಜಾಗ್ಲೂ. ಯೂಶಲ್ ಆಗಿ ಕೋಪ ಬರುತ್ತಲ್ವಾ, ಯಾರು ನಾನ್ ನೋಡಿತಾ ಇದ್ದಾನೆ ಅಂದ್ರೆ ಮುಂದೆ ಬಂದು ಪಾರ್ಕ್ ಮಾಡಿ ಮಾತಾಡ್ಸ್ತಾ ಇದ್ದಾನೆ, ಆಸೆ ಸೀರಿಯಲ್ ನೋಡ್ತೀವಿ, ಸೂರ್ಯಣ್ಣನ್ ಕೇಳಿದೆ ಅಂತ ಹೇಳಿ. ತುಂಬಾ ಖುಷಿ ಆಗುತ್ತೆ. ನಾನು ಇದಕ್ ಮುಂಚೆ ಏನೂ ಇಲ್ದೇ ಇರೋನ್ಗೆ ಒಂದು ಹೆಸರು ತಂದು ಕೊಟ್ಟಿದೆ ಆಸೆ. ಥ್ಯಾಂಕ್ ಯು ಸೋ ಮಚ್ ಆಸೆ. ಹೊಸ ಜವಾಬ್ದಾರಿ ಸೀರಿಯಲ್ಗೆ, ಚಾನಲ್ಗೆ ಎಲ್ರಿಗೂ ತುಂಬ ಖುಷಿಯಾಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗ್ತಿದ್ದೀರಾ ಅಂತ ಒಂದು ಆತಂಕನೂ ಕೂಡ ಇದೆ. ಖಂಡಿತ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ರೀಚ್ ಆಗೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ. ಮನೋಜ್ ಅನ್ನೋ ಒಂದು ಪಾತ್ರನ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನಿಗೆ ಇಲ್ಲಿದ್ದರೆ ನಮಸ್ಕಾರ. ಯಾಕಪ್ಪ ಅಂತ ಅಂದರೆ ನಾನು ನಮ್ಮ ಅಮ್ಮ ನಮ್ಮ ಅಪ್ಪನ ಇಷ್ಟೊಂದು ಬೈದಿರ್ಲಿಲ್ಲ. ಆ ಥರ ತುಂಬ ಚೆನ್ನಾಗಿ ಬೈತಿದ್ದೀರಾ, ಖುಷಿಯಾಗುತ್ತೆ. ಒಳ್ಳೆ ಪದಗಳನ್ನ ಯೂಸ್ ಮಾಡಿ ಬೈತಾ ಇದ್ದೀರಾ, ಹ್ಯಾಪಿ. ಬೈತಾ ಇದ್ದೀರಾ ಅಂದರೆ ರೀಚ್ ಆಗಿದ್ದೀನಿ ಅಂತ ಅವ್ರಿಗೆ. ನಿನ್ನೆ ಆಕಸ್ಮಿಕವಾಗಿ ಒಂದು 3 days ಬ್ಯಾಕು ಒಬ್ಬ ಫ್ಯಾನ್ ಸಿಕ್ಕಿದ್ರು, ಆಸೆ ಫ್ಯಾನ್. ನನ್ನ ಫ್ಯಾನ್ ಅಂತ ಹೇಳಿದ್ರು, ಗೊತ್ತಿಲ್ಲ ಸೂರ್ಯನ ಫ್ಯಾನು ನನ್ನ ಫ್ಯಾನ್. ನಿಮ್ಮ ಫ್ಯಾನ್ ಸರ್ ನಾನು, ಥ್ಯಾಂಕ್ಸ್ ಅಂದೆ ಫಸ್ಟ್ ಟೈಮ್. ಅವನದು ಮದುವೆ ಇತ್ತು, ನೆಕ್ಸ್ಟ್ 2 days ಆದಮೇಲೆ ಅವ್ನ ಮದುವೆ ಇತ್ತು. ಅವ್ನ ಮದುವೆ ಇತ್ತು, ಬರಲೇಬೇಕು, ಹಾಗೆ ಇನ್ವೈಟ್ ಮಾಡಿದ್ರು. ಸೊ ಸುಮ್ಮನೆ ಪಾರ್ಟಿಲಿ ಸಿಕ್ಕಿದ್ದು, ಏನೋ ಜೋಶಲ್ಲಿ ಹೇಳ್ಬಿಟ್ಟಿದ್ರೆ ಬಿಡ್ತಾರೆ ಗಿಡ್ಸ್ಕೊಳ್ಳೋ. ನೆಕ್ಸ್ಟ್ ಡೇ ಫೋನ್ ಮಾಡಿದೆ, ನಂಬರ್ ಕೊಟ್ಟೆ, ಫೋನ್ ಮಾಡಿದ್ದ, ಇನ್ನೂ ನನ್ನ ಹತ್ರ ಇದೆ, ವಾಟ್ಸಪ್ ಚಾಟ್ ಮಾಡಿದ್ದಾರೆ. ಫೋನ್ ಮಾಡಿಬಿಟ್ಟಲ್ಲ, ಏನು ಮಾಡೋದು ಅಂದ್ಬಿಟ್ಟು ನಂಬರ್ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟಲ್ಲ. ನಾನು ಜೋಶಲ್ಲಿದ್ದೆ. ನೆಕ್ಸ್ಟ್ ಮದುವೆ ಹೋಗ್ಲೇಬೇಕಾಯ್ತು. ನನ್ನ ಫ್ರೆಂಡ್ ಎಲ್ಲ ಇದ್ರು, ಹೋಗಿ ಬಾರೋ ಸ್ವಲ್ಪ ಹೇಳಿದ್ದಾನೆ ಅಂತ. ಸರಿ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಫೋನ್ ಮಾಡಿದ್ರೆ ಅವರು ಜೋಶಲ್ಲಿ ಹೇಳ್ಬಿಟ್ಟಿದ್ರು, ಹೋಗಲ್ಲ ಯಾರೋ ಅಂತ ಬಿಡೋ ಅಂತ. ನಾನು ಒಬ್ಬರೇ ಸಿಕ್ಕಾಕೊಂಡ್ಬಿಟ್ಟಿದ್ದೆ, ಹೇಳ್ಬಿಟ್ಟಿದ್ದೀನಿ ಬರ್ತೀನಿ ಅಂತ. ಅವ್ರನ್ನೆಲ್ಲ ಏನೋ ಅದನ್ನ ಮಾಡಿ ಕರ್ಕೊಂಡು ಹೋದೆ, ಮದುವೆಗೆ ಹೋದೆ. ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಊಟಕ್ಕೆಲ್ಲ ತುಂಬ ಕ್ಯೂ ನಿಂತಿದ್ರು. ಆದ್ರೂ ಹೊಟ್ಟೆ ಹಸ್ಬಿಟ್ಟಿದ್ದಾರೆ ನನಗೆ, ಊಟ ಮಾಡ್ಕೊಂಡು ಹೋಗ್ಲೇಬೇಕು. ಊಟ ಮಾಡ್ಕೊಂಡು ಬಂದ ನೆಕ್ಸ್ಟ್ ಡೇ ಫೋನ್ ಮಾಡೋಣ, ಮದುವೆ ಬಂದಿಲ್ಲ ನೆನೆ, ನಾಳೆ ನನ್ನ ಬರ್ತಡೇ ಬಂದ್ಬಿಡೋಣ. ಹೌದು ನನ್ನ ಬರ್ತಡೇ, ಆ್ಯಕ್ಚುಲಿ ನನ್ನ ಬರ್ತಡೇ ಇದೆಯಪ್ಪ ಇವತ್ತು, ನಿಮ್ಮ ಬರಲಿ ಅಂದರೆ ಯಾಕೆ ಹೇಳ್ದೆ ಅಂದರೆ ಯಾವ ಥರ ಜನರನ್ನ ಕರೆಕ್ಟ್ ಆಗಿದೆ ರಿಲೇಟ್ ಮಾಡ್ಕೋತಾರೆ. ಹೌದು, ಎಲ್ಲೇ ಹೋದ್ರು ಈಗ ತಾನೇ ನಿಮ್ಮ ಸೀರಿಯಲ್ ನೋಡ್ತಾ ಇದೆ, ಅಯ್ಯೋ ನೀನು ಈಗ ತಾನೇ ಜಸ್ಟ್ ನೋಡ್ತಾ ಇದೆ, ಇಲ್ಲೇ ಬಂದ್ಬಿಟ್ರಲ್ಲ ಅಂತ ಶಾಕ್ ಆಗ್ತಾರೆ. ಮಾತ್ರ ಅಲ್ಲ, ಇಲ್ಲಿ ಸಾಕಷ್ಟು ಜನ
ನಾವು ತೆರೆ ಮೇಲೆ ಕಾಣಿಸ್ಕೋತೀವಿ, ಎಫರ್ಟ್ ಹಾಕಿರೋದು ನಾವು ತೆರೆ ಮೇಲೆ ಕಾಣುತ್ತೆ. ಆದರೆ ನಮ್ಮ ಹಿಂದೆ ಸಾಕಷ್ಟು ಜನ ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ಬೋದು ಅಥವಾ ಎಲ್ಲ ಥರದ್ದು, ಅಂದರೆ ಇವಾಗ ಮೇಕಪ್ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ಲೈಟ್ ಆಫೀಸರ್ಸು ಎಲ್ಲರೂ ಬರ್ತಾರೆ. ಆ್ಯಂಡ್ ಇದರಲ್ಲಿ ಚಾನಲ್, ಸುವರ್ಣ ಚಾನಲ್ ಏನಿದೆ ಅಲ್ಲ, ಇವರು ಒಂದು ಟೀಮನ್ನೇ ನೇಮಕ ಮಾಡಿರುತ್ತೆ ಈ ಸೀರಿಯಲ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ, ಅಥವಾ ಇದು ಏನೇನು ಕರೆಕ್ಷನ್ಸ್ ಬೇಕು, ಏನು ಎತ್ತ ಎಲ್ಲ ಮಾಡೋದಕ್ಕೆ ಆ ಟೀಮನ್ನು ರೆಡಿ ಮಾಡಿರುತ್ತೆ. ಸೊ ಐ ಥಿಂಕ್ ಒಂದು ದೊಡ್ಡ ಇದು ಸ್ಟಾರ್ ಕಾಸ್ಟ್ ಅಂತಲೇ ಹೇಳ್ಬೋದು. ದೇ ಆರ್ ದ ಸ್ಟಾರ್ಸ್. ಸೊ ಸ್ಟಾರ್ ಕಾಸ್ಟ್ ಅಂತಲೇ ಹೇಳ್ಬೋದು. ಅವರನ್ನ ರೆಡಿ ಮಾಡಿಟ್ಟಿರುತ್ತೆ ನಮಗೋಸ್ಕರ. ಸೊ ನಾವು ಏನಿದ್ರು ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನು ಮಾಡೋದಕ್ಕೆ ಅಂತ ನಾವು ಬರ್ತೀವಿ. ಸೊ ಅದನ್ನು ಮಾಡಿ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದೀವಿ. ಸೊ ನನಗೆ ಎಸ್ಪೆಷಲಿ ಏನು ಅಂತಂದರೆ, ನನಗೆ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕೆಂದರೆ ಎಲ್ಲಿ ಅಲ್ಲ ಹೋದಾಗ ಶಾಪ ಹಾಕ್ತಾರೆ. ಆಮೇಲೆ ಮನೆ ಅಂದರೆ ನಾನು ಅವ್ರ ಮನೇಲಿ ಒಬ್ಳು, ಅವಳು ಮನೆಯವ್ರಿಗೆ ಮೋಸ ಮಾಡ್ತಿದ್ದಾಳೆ ಅನ್ನೋದು ಅವ್ರಿಗೆ ಅನ್ನಿಸ್ಬಿಟ್ಟಿದೆ. ಸೊ ನಾನು ಸಿಕ್ತಾಗೆಲ್ಲ ಯಾಕೆ ಹಂಗೆ ಮಾಡ್ತೀಯಾ ಮೀನಂಗೆ, ನೀವು ಯಾಕೆ ಹಂಗೆ ಮಾಡ್ತೀರಾ ಮೀನಂಗೆ, ಎಲ್ಲರಿಗೂ ಇವಾಗ ಅದೇ ಇವತ್ತು ಆ್ಯಕ್ಚುಲಿ ಪೌರ ಕಾರ್ಮಿಕರು ಬಂದಿದ್ರು ನಮ್ಮನ್ನು ಮಾತಾಡ್ಸೋದಕ್ಕೆ ಅಂತ ಮನೆ ಹತ್ರ. ಅವರು, ನಾನು ಮತ್ತು ಪೂಜಾ, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಯಾರಿದ್ದಾರೆ, ಒಳಗಡೆ ಬರಬೇಕಾದ್ರೆ ಎಷ್ಟು ಒಳ್ಳೆ ಫ್ರೆಂಡ್ ಇದ್ದಾಳೆ ನಿನಗೆ, ನೀನೇನಮ್ಮ ನೀನು ಅವಳನ್ನು ಇದು ಮಾಡ್ಕೋತಿದ್ಯಲ್ಲ, ಅಂದರೆ ಡಿಸ್ಅಡ್ವಾಂಟೇಜ್ ತೊಗೋತಾ ಇದ್ದೀನಿ ಅಂತ, ಅಂದರೆ ಅಡ್ವಾಂಟೇಜ್ ತೊಗೋತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಅವರು. ಪಾಪ ಅವಳನ್ನು ಬಿಡ್ತಾ ಇಲ್ಲ ನೀನು, ಅವಳನ್ನು ನಿನ್ನ ಕಷ್ಟ ಕೇಳ್ಕೊಂಡ್ಬಿಟ್ಟಿದ್ಯಾ ಅಂತ ನನಗೆ ಬೈತಾ ಇದ್ರು. ಅದೇ ಅನ್ಕೋತಾ ಇದ್ದೆ, ಎಲ್ಲ ಪಾತ್ರ ಇವಾಗ ಬರೀ ನಾವಷ್ಟೇ ಅಲ್ಲ, ಈ ಸೀರಿಯಲಲ್ಲಿ ಬರುವಂತಹ ಎಲ್ಲ ಪಾತ್ರ, ಇವಾಗ ಶ್ರುತಿ ಅಪ್ಪ ಅಮ್ಮ ಇರ್ಬೋದು, ನನ್ನ ತಾಯಿ, ನನ್ನ ಮಗ, ಎಲ್ಲ ಪಾತ್ರನೂ ರೆಕಗ್ನೈಸ್ ಆಗಿದೆ. ಸೊ ಅದು ಹೇಗೆ ಸಾಧ್ಯ ಅಂತಂದರೆ ಈ ಕಥೆಗಿರುವಂಥ ಶಕ್ತಿ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ನು ಎತ್ತ ಹಿಡಿದಿದೆ. ಸೊ ಸ್ವಲ್ಪ ಯಾಮಾರಿದ್ರೆ 4ನೇ ರೋಹಿಣಿ ಬರ್ತಿದ್ಲೋ ಏನೋ ಗೊತ್ತಿಲ್ಲ. ಬಟ್ ನನಗೀಗ ಏನು ಅನಿಸ್ತಿದೆ, ಈ ಕ್ಷಣಕ್ಕೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಎಲ್ಲದಕ್ಕಿಂತ ಮೀರಿದೆ. ಅಂದರೆ ಪ್ರಾಜೆಕ್ಟ್ ಅನ್ನೋದು ಇದೆಲ್ಲದಕ್ಕಿಂತ ಮೀರಿದ್ದು. ನಮಗೆ ಸಾಕಷ್ಟು ಹಡಾವಿಡಿಗಳಾಗ್ತಾ ಇರುತ್ತೆ ಸೆಟ್ಸಲ್ಲಿ, ಅಥವಾ ಸಾಕಷ್ಟು ಮೆಂಟಲಿ ಒಂದಷ್ಟು ಗೊಂದಲಗಳಾಗ್ತಾ ಇರುತ್ತೆ. ಈ ಕ್ಯಾರೆಕ್ಟರ್ನ ನಾವು ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ ಅಂದರೆ, ನನಗೆ ಎಷ್ಟೋ ಸಲ ಪರ್ಸ್ನಲಿ ಎಫೆಕ್ಟ್ ಆಗಿದೆ. ಅಯ್ಯೋ ಇಷ್ಟು ಕ್ರೂರವಾಗ, ಅಥವಾ ಇಷ್ಟು ಆಮೇಲೆ ರೋಹಿಣಿ ತೀರಾ ಸಾಲ ತೊಗೊಳ್ಬೇಕಾದ್ರೆ ನನಗೆ ಎಷ್ಟೋ ಸಲ ಆಂಗ್ಸೈಟಿ ಆಗಿದೆ, ಅಂದರೆ ಆತಂಕ ಆಗಿದೆ. ಏನಪ್ಪ ಇವಳು ಜೀವನದಲ್ಲಿ, ನಾನು ಎಷ್ಟೋ ಸಲ ಹೇಳಿದ್ದೀನಿ ಕೂಡ, ಸರ್ ನಂಗೆ ನಿಜವಾಗ್ಲೂ ಆಂಗ್ಸೈಟಿ ಆಗ್ತಾ ಇದೆ, ನಂಗೆ ನಿಜವಾಗ್ಲೂ ಆತಂಕ ಆಗ್ತಾ ಇದೆ, ಇಷ್ಟೊಂದು ಸಾಲ ಮಾಡ್ತಾ ಇದ್ದಾಳಲ್ಲ ಇವಳು ಹೆಂಗೆ ತೀರಿಸ್ತಾಳೆ ಅನ್ನೋ ಆತಂಕ, ಅದು ನಿಜವಾದ ಫೀಲಿಂಗ್ ಅದು. ಸೊ ಹಾಗಾಗಿ ನನಗನ್ಸೋದು ಎಲ್ಲದಕ್ಕಿಂತ ಮಿಗಿಲಾದ್ದು ಪ್ರಾಜೆಕ್ಟು. ಸೊ ಅದರಲ್ಲಿ ನಾವೆಲ್ಲರೂ ಬರ್ತೀವಿ. ಸೊ ನನಗೆ ಈ ಕ್ಷಣಕ್ಕೆ ಅನ್ನಿಸ್ತಾ ಇರೋದದು, ನಾನು ಎಲ್ಲರೂ ಹೇಳಾಗಿದೆ, ಹಾಗೆ ನಾನು ಸಹ ನನ್ನ ಮನಸ್ಫೂರ್ತಿಯಾಗಿ ಎಲ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ.